ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಬೆಳಿಗ್ಗೆ ಟೈಮು 6 ಗಂಟೆ ಆಗಿದೆ. ತಿಂಡಿ ಮಾಡಬೇಕು, ಕೆಲಸ ಮಾಡಬೇಕು. ಬೆಳಿಗ್ಗೆನೇ ಸೋನೆ ಬರ್ತಿದೆ. ಬನ್ನಿ ತೋರಿಸ್ತೀನಿ. ನೋಡಿದ್ರಲ್ವಾ, ಬೆಳಿಗ್ಗೆನೇ ತುಂಬ ಸೋನೆ ಬರ್ತಿದೆ. ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ತುಂಬ ಚಳಿ. ಈಗ ಕೆಲಸ ಮಾಡೋದು. ಹಾಯ್, ಇದು ಶನಿವಾರದ ವ್ಲಾಗ್. ನನ್ನ ದಿನ ಶುರು ಆಗೋದೆ ಅಡುಗೆ ಮನೆ ಮೂಲಕ. ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ದೇವ್ರ ಮುಖ ನೋಡಿ ಡೈರೆಕ್ಟು ಅಡುಗೆ ಮನೆಗೆ ಬರೋದು. ಬಂದು ರಾತ್ರಿ ಉಳಿದಿರೋ ಅಂಥದ್ದೆಲ್ಲನೂ ಒಂದು ಚಿಕ್ಕ ಪಾತ್ರೆಗೆ ಹಾಕಿಬಿಟ್ಟು ಅದನ್ನೆಲ್ಲ ಮತ್ತೆ ಬಿಸಿ ಮಾಡಿ ಇಟ್ಟು ಅದನ್ನೆಲ್ಲ ತೊಳೆಯೋಕೆ ಹಾಕ್ತೀನಿ. ಸೊ ರಾತ್ರಿ ತೊಳೆದಿರೋ ಪಾತ್ರೆನೆಲ್ಲ ನಾನು ಜೋಡಿಸ್ಕೋತೀನಿ. ಅಂದರೆ ನೆನ್ನೆ ತೊಳೆದಿರೋ ಪಾತ್ರೆಗಳೆಲ್ಲ ಸ್ವಲ್ಪ ನೀರೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ಸೊ ನಾನು ಪಾತ್ರೆನ ಹಾಗೇ ಬುಟ್ಟಿಲಿ ಹಾಕಿಟ್ಟಿರ್ತೀನಿ. ಅದಾದಮೇಲೆ ಬೆಳಗ್ಗೆ ಟೈಮ್ ಎದ್ದು ನಾನು ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಯಾವ್ಯಾವ ಪಾತ್ರೆ ಎಲ್ಲ ತೊಳಿಬೇಕು ಅದನ್ನೆಲ್ಲ ಸಿಂಕ್ ಹಾಕಿ ಗ್ಯಾಸು ಮತ್ತು ಸೆಲ್ಫೆಲ್ಲ ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಒರೆಸ್ಕೊಂಡು ಅದಾದಮೇಲೆ ನಾನು ಅಡುಗೆ ಕೆಲಸನ ಶುರು ಮಾಡೋದು. ನೋಡ್ತಿರ್ಬೋದು, ಒಂದೊಂದು ಗ್ಲಾಸ್ನೂ ಕೂಡ ನಾನು ಬಿಡಲ್ಲ, ಎಲ್ಲನೂ ತೊಳೆಯೋಕೆ ಹಾಕ್ತೀನಿ. ಯಾವುದ್ಯಾವುದು ರಾತ್ರಿ ಯೂಸ್ ಮಾಡಿರ್ತಾರೆ ಅದನ್ನೆಲ್ಲ ತೊಳೆಯೋಕೆ ಹಾಕ್ತೀನಿ ನಾನು. ಸೊ ಅದಾದಮೇಲೆ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿ ಬಂದು ಇಡ್ಲಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿದೆ ಸಂಪ್ಳ ಅಂತ. ನಾನು ಇದಕ್ಕೆ ಯಾವುದೇ ಸೋಡಾನ ಯೂಸ್ ಮಾಡಿಲ್ಲ. ಅದಾದಮೇಲೆ ನಾನು ತರಕಾರಿ ಗೊಜ್ಜು ಮಾಡೋಣ ಅಂತ ಹೇಳಿ ಮಸಾಲೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬೆಳಿಗ್ಗೆ ಬೇಗನೆ ತಿಂಡಿ ಮಾಡಿಕೊಟ್ಬಿಡ್ಬೇಕು. ಯಾಕೆ ಅಂತ ಅಂದರೆ ಅವರೆಲ್ಲ ಹೊಲಕ್ಕೆ ಮತ್ತು ಗದ್ದೆಗೆಲ್ಲ ಹೋಗ್ತಾರೆ. ಸೊ ಅಷ್ಟರಲ್ಲಿ ನಾನು ಅವ್ರಿಗೆ ನಮ್ಮ ಮನೆಯಲ್ಲಿ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಹೋಗ್ತಾರೆ. ಅವರಿಗೆ ನಾನು ಅಷ್ಟರಲ್ಲಿ ತಿಂಡಿ ಎಲ್ಲ ರೆಡಿ ಮಾಡಿ ಕೊಡಬೇಕು. ಸೊ ನಾನು ಅದಕ್ಕೋಸ್ಕರನೇ ಬೇಗ ಎದ್ದು ಫಸ್ಟು ಅವ್ರಿಗೆ ತಿಂಡಿ ಮಾಡಿಕೊಡ್ತೀನಿ. ಒಂದೊಂದು ದಿನ ತಿಂಡಿ ಮಾಡಿಕೊಡ್ತೀನಿ, ಒಂದೊಂದು ದಿನ ಅಡುಗೆ ಮಾಡಿಕೊಡ್ತೀನಿ. ಸೊ ನೋಡ್ತಿರ್ಬೋದು, ಇಡ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸಾಫ್ಟಾಗಿತ್ತು, ಮಲ್ಲಿಗೆ ಹೂ ಥರ ಇತ್ತು ಹಾಗೆ ಮುಟ್ತಿದ್ರೆ. ಕಾಫಿ ಅನ್ಕೋಬೇಡಿ, ನೀರು. ನಾನು ಕಾಫಿ ಟೀ ಕುಡಿದ ಅಭ್ಯಾಸ ಇಲ್ಲ. ಬೆಳಗ್ಗೆ ಟೈಮ್ ಒಂದು ಗ್ಲಾಸ್ ಬಿಸಿ ನೀರು ಎದ್ದ ತಕ್ಷಣ ಕುಡಿತೀನಿ ಅಷ್ಟೇ. ಸಂಜೆ ಹಾಲು ಕುಡಿತೀನಿ. ಕಾಫಿ ಕುಡಿಯಲ್ಲ ಅಂತಲ್ಲ, ಸಮ್ ಟೈಮ್ ಕುಡಿತೀನಿ. ಯಾರೆಲ್ಲ ಕಾಫಿ ಟೀ ಕುಡಿಯಲ್ಲ ನಂತರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಟೈಮು 8 ಗಂಟೆ ಆಗಿದೆ. ವೆದರ್ ಅಂತೂ ಮಲ್ಕೊಳ್ಳೋಣ ಅನ್ನಿಸ್ತಿದೆ, ಆ ಥರ ಇದೆ. ಬಟ್ ಕೆಲಸ ಮಾಡಬೇಕು. 8 ಗಂಟೆ ಆಗಿಬಿಟ್ಟಿದೆ. ಇನ್ನು ಪಾತ್ರೆ ತೊಳೆದಿಲ್ಲ, ಮನೆ ಕಸ ಗುಡಿಸಿಲ್ಲ, ಮನೆ ಹೊಡಿಸಿಲ್ಲ, ಬಟ್ಟೆಗಳು ಬೇರೆ ಒಗಿಬೇಕು. ಬೇಜಾನ್ ಕೆಲಸಗಳಿದೆ, ಮಾಡಬೇಕು, ಮಾಡೋಣ. ಅದಾದಮೇಲೆ ನಾನು ಬಟ್ಟೆ ಎಲ್ಲನೂ ನೆನೆ ಹಾಕ್ತಾಯಿದ್ದೀನಿ ಒಗೆಯೋಣ ಅಂತ ಹೇಳಿಬಿಟ್ಟು. ಸೊ ನೆಕ್ಸ್ಟು ಬಟ್ಟೆ ಎಲ್ಲ ನೆನೆಯಾಗಿ ಬಂದು ನಾನು ಫಸ್ಟು ಬೆಡ್ ಸ್ಪ್ರೆಡ್ ಎಲ್ಲನೂ ನೀಟಾಗಿ ಧೂಳೆಲ್ಲ ಕೆಡ್ಕೊಂಡು ನೀಟಾಗಿ ಅದಕ್ಕೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲನೂ ಹಾಸಿಬಿಟ್ಟು ನೀಟಾಗಿ ಎಲ್ಲವನ್ನು ಕೂಡ ಕುಷನ್ ಎಲ್ಲನೂ ಹಾಕಿ ನೀಟಾಗಿ ಜೋಡಿಸ್ತೀನಿ. ನನ್ನ ದಿನಚರಿನೇ ಇದು. ಬೆಳಗ್ಗೆ ಎದ್ದಿದ ತಕ್ಷಣವೇ ಅಡುಗೆ ಮನೆಗೆ ಹೋಗಿ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನಿಗೆಲ್ಲ ತಿಂಡಿ ಅಡುಗೆ ಎಲ್ಲ ಮಾಡಿಕೊಟ್ಟು ಅದಾದಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು ಕಸ ಗುಡಿಸಿ ಮನೆ ಒರೆಸಿ ಮನೇನ ನೀಟಾಗಿಡೋದೇ ನನ್ನ ಕೆಲಸ. ಅದಾದಮೇಲೆ ನೀಟಾಗಿ ಒಂದು ಕಡೆಯಿಂದನೂ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಅಷ್ಟೊಂದೇನು ಬೆಳಕಾಗಿರಲಿಲ್ಲ. ಅದಾದಮೇಲೆ ಇನ್ನು ನಮ್ಮ ಡ್ಯೂಟಿ ಬಂದು ಪಾತ್ರೆ ತೊಳೆಯೋದು. ಪಾತ್ರೆ ಅಂತೂ ತುಂಬಾ ಇತ್ತು. ಸೊ ಎಲ್ಲ ನಾನು ಪಲ್ಯ ಮತ್ತು ಎಲ್ಲ ಮಾಡಾಗಿದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದಿದ್ದು. ಸೊ ಅದೆಲ್ಲ ಪಾತ್ರೆ ತೊಳೆದಾದ್ಮೇಲೆ ನಾನು ನೀಟಾಗಿ ಸಿಂಕ್ನ ಉಜ್ಜಿ ತೊಳಿತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಜಿಡ್ಡು ಏನಿರುತ್ತೆ ಪಾತ್ರೆದೆಲ್ಲ ಹಾಗಾಗೆ ಇರುತ್ತೆ. ಸೊ ನಾನು ಯಾವತ್ತೂ ಹಾಗೆ ಬಿಡಲ್ಲ. ಅದನ್ನೆಲ್ಲನೂ ಒಂದು ಕಡೆಯಿಂದ ನೀಟಾಗಿ ತೊಳ್ಕೊಂಡು ಬರ್ತೀನಿ. ನನಗೆ ಯಾವಾಗಲೂ ನೀಟಾಗಿರಬೇಕು. ನನಗೆ ಸ್ವಲ್ಪ ಕರೆ ಇದ್ದರೂ ಕೂಡ ನಾನು ಅದನ್ನು ಬಿಡಲ್ಲ, ನೀಟಾಗಿಡ್ತೀನಿ ಮನೇನ.
ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ನೀಟಾಗಿ ಇಟ್ಕೊತೀನಿ ಮನೇನ. ಅದಾದಮೇಲೆ ನಾನು ಮನೆ ಒರೆಸ್ತಾ ಇದ್ದೀನಿ. ಮಾಪ್ ನಾನು ಯೂಸ್ ಮಾಡಲ್ಲ. ಯಾಕೆ ಅಂದರೆ ಒಂದೊಂದು ಮೂಲೆಯಲ್ಲಿರುವಂತಹ ಕಸನೂ ಮಾಪಲ್ಲಿ ಕ್ಲೀನ್ ಆಗಲ್ಲ. ಸೊ ನಾನು ಹಾಗಾಗಿ ಬಟ್ಟೆನ ಯೂಸ್ ಮಾಡ್ತೀನಿ. ಒರೆಸೋ ಗ್ಯಾಪಲ್ಲಿ ನೋಡಿದ್ರೆ ಸಾಂಬಾರು ಬೇಯೋಕ್ಕಿಟ್ಟಿದ್ದೆ, ಫುಲ್ಲು ಸೀದೋಗ್ಬಿಟ್ಟಿದೆ, ಫುಲ್ಲು ಹೊಗೆ. ಸಾಂಬಾರಿಟ್ಟು ಮನೆ ಒರೆಸ್ಬಿಟ್ಟು ಬರೋಣ ಅಂತ ಹೋದೆ, ಮರ್ತೋಯ್ತು. ಸ್ಮೆಲ್ ಬರ್ತಿತ್ತು. ನಮ್ಮನೇದಲ್ಲ ಅಂದ್ಕೊಂಡೆ ಸೀದೋಗಿರೋದು, ನೋಡಿದ್ರೆ ನಮ್ಮ ಮನೇಲೇ ಸೀದೋಯ್ತಾ ಇರೋದು. ನೆನಪಾಯಿತು, ಓಡ್ಬಿಲ್ ಆಫ್ ಮಾಡಿದೆ. ಫುಲ್ಲು ಹೊಗೆ ಸುತ್ಕೊಬಿಟ್ಟಿದೆ, ಪುಣ್ಯಕ್ಕೆ ಫುಲ್ಲು ಸೀದೋಗಿಲ್ಲ. ಅದಾದಮೇಲೆ ನಾನು ನಮ್ಮ ಆಂಟಿ ಇಡ್ಲಿ ಕೇಳಿದ್ರು ಅಂತ ಅವ್ರ ಮನೆಗೆ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಬಟ್ಟೆ ವಾಶ್ ಮಾಡಿದೆ. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಾಯಿತು. ದೇವ್ರ ದೀಪ ಹಚ್ಬಿಟ್ರೆ ಕೆಲಸ ಮುಗೀತು. ಸೊ ಆಮೇಲೆ ಟ್ಯೂಷನ್ ಮಾಡಬೇಕು. ಇವತ್ತು ಎಲ್ಲೂ ಹೊರಗಡೆ ಹೋಗೋ ಪ್ಲ್ಯಾನ್ ಇಲ್ಲ, ನೋಡೋಣ. ದೇವ್ರ ದೀಪ ಹಚ್ಬಿಟ್ಟು ಸಿಗೋಣ. ಮಂಗಳಾರತಿ ಮಾಡ್ತಾಯಿದ್ದೀನಿ. ನಂಗೆ ಯಾವಾಗಲೂ ಪೂಜೆ ಮಾಡಿದ್ರೇ ಏನೋ ಒಂಥರ ನೆಮ್ಮದಿ. ಅದಾದಮೇಲೆ ನಾನು ಮನೆಯಲ್ಲಿ ಧೂಪ ಹಾಕ್ತಾಯಿದ್ದೀನಿ. ನಾವು ಕೆಂಡ ಇರುತ್ತಲ್ಲ, ಆ ಕೆಂಡನ ತೊಗೊಂಡು ಮಾಮೂಲಿ ಸಾಂಬ್ರಾಣಿನ ಹಾಕಿ ನಾವು ಧೂಪ ಹಾಕೋದು. ಪೂಜೆ ಎಲ್ಲ ಮುಗೀತು, ಕೆಲಸ ಎಲ್ಲ ಆಯಿತು. ಇದೇನು ಬ್ಯಾಲೆನ್ಸ್ ಇಲ್ಲ. ಬೆಳಗ್ಗೆಯಿಂದ ಸಾಕಾಗೋಯಿತು ಫ್ರೆಂಡ್ಸ್. ಬಟ್ಟೆ ತೊಳೆದು, ಪಾತ್ರೆ ಬೆಳಗ್ಗೆ ತಿಂಡಿ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಇಷ್ಟೊತ್ತಾಗೋಯಿತು. ಎಲ್ಲ ಆದಮೇಲೆ ನಾನು ಫೈನಲಿ ಬಟ್ಟೆನ ಒಣಾಕ್ತಾ ಇದ್ದೀನಿ. ಈ ಮಳೆ ಕಾರಣದಿಂದ ನಾನು ಮನೆ ಮೇಲೆ ಬಟ್ಟೆನೇ ಹಾಕ್ತಾಯಿಲ್ಲ. ಇದು ನಮ್ಮ ಅಜ್ಜಿ ಮನೆ, ಇಲ್ಲಿ ಹಾಕ್ತೀನಿ. ಸೊ ಆಂಟಿ ಮನೆಗೆ ಹೋದ್ವಿ. ನನ್ನ ತಂಗಿ ಇದು ಜ್ಯೂಸ್ ಹಣ್ಣು ತರಿಸಿದ್ದೀನಿ ಅಂತ ಹೇಳಿದ್ಲು. ತಿಂದು ತುಂಬ ದಿನ ಆಗೋಗಿತ್ತು. ಸರಿ ಆಯಿತು ಅಂತ ಹೇಳಿಬಿಟ್ಟು ಅವ್ರ ಮನೆಗೆ ಹೋದ್ವಿ. ಹುಳಿ ಅಂದರೆ ಹುಳಿ ಫ್ರೆಂಡ್ಸ್, ತಿನ್ನೋಕ್ಕೆ ಆಗ್ತಿಲ್ಲ. ಅದಾದಮೇಲೆ ನಾನು ಸಕ್ಕರೆನ ಹಾಕ್ಕೊಂಡು ತಿಂದೆ. ಸೊ ಸಕ್ಕರೆ ಹಾಕ್ಕೊಂಡು ತಿಂದಾಗ ಚೆನ್ನಾಗಿತ್ತು. ಅದನ್ನು ನಾನು ಸ್ಪೂನಲ್ಲಿ ತಿಂತಾಯಿದ್ದೆ. ಸ್ಪೂನಲ್ಲಿ ತಿಂತಿರ್ಬೇಕಾದ್ರೆ ನನ್ನ ತಂಗಿ ಬಂದುಬಿಟ್ಟು ಸ್ಪೂನಲ್ಲಿ ತಿಂದರೆ ಚೆನ್ನಾಗಿರಲ್ಲ, ಬೆರಳಲ್ಲಿ ತಿನ್ನಬೇಕು, ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ಸರಿ ನೋಡೋಣ ಅಂಥೇಳಿ ಬೆರಳಲ್ಲಿ ತಿಂದೆ. ಏನೋ ಒಂಥರ ಚೆನ್ನಾಗಿತ್ತು ತಿನ್ನೋಕ್ಕೆ. ನೆಕ್ಸ್ಟು ಫ್ರೆಂಚ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ನೋಡ್ತಿರ್ಬೋದು, ಫ್ರೆಂಚ್ ಫ್ರೈ, ಹೋಮ್ ಮೇಡ್ ಫ್ರೆಂಚ್ ಫ್ರೈ. ಒಂದು ಕಡೆ ಟೀ ಇಟ್ಟಿದ್ದೀವಿ, ಒಂದು ಕಡೆ ಫ್ರೆಂಚ್ ಫ್ರೈ ರೆಡಿ ಮಾಡ್ತಾ ಇದ್ದೀವಿ. ಈ ಥರ ಬಂತು. ಅದಾದಮೇಲೆ ನಾನು ಸ್ಟೂಡೆಂಟ್ಸ್ಗಳ ಕೈಲಿ ಡ್ಯಾನ್ಸ್ ಮಾಡಿಸ್ತಿದ್ದೆ. ಅವರು ಅಕ್ಕ ಇವತ್ತೊಂದಿನ ಡ್ಯಾನ್ಸ್ ಮಾಡಿಸಿ ಅಂದರು. ಲಾಸ್ಟ್ ಇನ್ನೊಂದು 1/2 ಅವರ್ 1 ಅವರ್ ಇದೆ ಅನ್ನೋ ಹಾಗೆ ಡ್ಯಾನ್ಸ್ ಮಾಡಿಸ್ದೆ. ಸೊ ಒಂಥರ ಖುಷಿ ಆಯಿತು, ಚೆನ್ನಾಗಿತ್ತು. ಸೊ ಇವತ್ತಿನ ದಿನ ಡ್ಯಾನ್ಸಲ್ಲೇ ಕಳೀತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಬೇಜಾರಾಗಲಿಲ್ಲ. ಸೊ ನನಗೂ ಖುಷಿ ಆಯಿತು. ನಾನು ಕೂಡ ಡ್ಯಾನ್ಸ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಇನ್ನು ಯಾರೆಲ್ಲ ಈ ಹಳ್ಳಿ ಹುಡುಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ಸ್ ಮಾಡಿ. ನಿಮ್ದೇನೇ ಅನಿಸಿಕೆ ಇದೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಕೊನೆ ತನಕ ಈ ವಿಡಿಯೋನ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ. ನಮ್ಮ ಡ್ಯಾನ್ಸ್ ಎಲ್ಲ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಎಲ್ಲರಿಗೂ ಧಾವಂತ ಸುಂದರಿಯಾರು ಅನ್ನೋ ಸ್ಪರ್ಧೆ ನೋಡೋ ಭೂಮಿ. ಆ ಗಿಳಿನ ಈ ಹೊಳೆನ ಆ ಎಲೆನ ಈ ನೆಲನ ಆ ಮೊಲನ ಈ ಮಳೆನ ನಾನು ಮಾತ್ರನ. ಹೇ ಮಳೆ ಹನಿಯೇ ಹೋಗಿದ್ರಿ ನೀನು ಮೈ ನೆನೆಸಿ ನೆನೆಸಿ ನೋಡುವೆ ಏನು. ಹೇ ಮಳೆ ಹನಿಯೇ ಹೋಗಿದ್ರಿ ನೀನು